ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಲಬುರಗಿಯಲ್ಲಿ ಇನ್ನು ಮುಂದೆ ರೌಡಿಸಂ ಆಟ ನಡೆಯಲ್ಲ. ಅಕ್ರಮ ದಂಧೆ ರೌಡಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಖುದ್ದಾಗಿ ಅಖಾಡಕ್ಕಿಳಿದಿದ್ದಾರೆ ಖಡಕ್ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ. ಹೌದು, ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇಂದು ಮುಂಜಾನೆ ಕಲಬುರಗಿ ಪೊಲೀಸರು ದಿಢೀರ್ ರೌಡಿ ಪರೇಡ್ ನಡೆಸಿದ್ದಾರೆ. ನೂರಾರು ರೌಡಿ ಶೀಟರ್ಗಳನ್ನು ಒಂದೇ ಸೂರಿನಡಿ ನಿಲ್ಲಿಸಿ ಪೊಲೀಸ್ ಕಮಿಷನರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ತಲೆ ಎತ್ತಲು ನೋಡಿದರೆ ಜೈಲು ಗ್ಯಾರಂಟಿ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಲಬುರಗಿ ನಗರದ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಮೈದಾನ ಇಂದು ಮುಂಜಾನೆ ನಗರದ ಮೂಲೆ ಮೂಲೆಗಳಿಂದ ಕರೆತರಲಾಗಿದ್ದ ನೂರಾರು ರೌಡಿ ಶೀಟರ್ಗಳ ಎದೆ ಬಡಿತ ಜೋರಾಗಿತ್ತು. ಕಾರಣ ನಗರದ ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತರಲು ಸ್ವತಃ ಪೊಲೀಸ್ ಆಯುಕ್ತರೇ ಶರಣಪ್ಪ ಎಸ್ಡಿ ಅವರೇ ರೌಡಿಗಳ ಪರೇಡ್ ನಡೆಸಿದರು. ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಸಣ್ಣ ಪುಟ್ಟ ಅಪರಾಧ ಕೃತ್ಯಗಳು ತಲೆ ಎತ್ತುತ್ತಿರುವ ಬೆನ್ನಲ್ಲೇ ಎಚ್ಚೆತ್ತ ಕಮಿಷನರ್ ರೌಡಿಗಳ ಹೆಡೆಮುರಿ ಕಟ್ಟಲು ಈ ಮಹತ್ವದ ಪರೇಡ್ ಆಯೋಜಿಸಿದರು. ಪರೇಡ್ನಲ್ಲಿ ಭಾಗವಹಿಸಿದ ಹಳೆಯ ಮತ್ತು ಹೊಸ ರೌಡಿ ಶೀಟರ್ಗಳ ಪ್ರತಿಯೊಂದು ಚಟುವಟಿಕೆಯ ಹಿಸ್ಟ್ರಿಯನ್ನು ಆಯುಕ್ತರು ಜಾಲಾಡಿದರು. ಪ್ರಸ್ತುತ ಯಾರು ಏನು ಕೆಲಸ ಮಾಡುತ್ತಿದ್ದಾರೆ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಕಂಪ್ಲೀಟ್ ಬಯೋಡೇಟಾವನ್ನು ಪೊಲೀಸರು ಕಲೆ ಹಾಕಿದರು. ಇದೇ ವೇಳೆ ರೌಡಿಗಳಿಗೆ ಕಮಿಷನರ್ ಶರಣಪ್ಪ ಎಸ್ಡಿ ಅವರು ಕೊಟ್ಟ ವಾರ್ನಿಂಗ್ ಮಾತ್ರ ಸಮಾಜ ವಿರೋಧಿಗಳ ನಿದ್ದೆಗೆಡಿಸುವಂತಿತ್ತು. ಸುಧಾರಿಸಿಕೊಂಡು ಒಳ್ಳೆಯ ನಾಗರಿಕರಾಗಿ ಬದುಕಿದರೆ ಸರಿ, ಇಲ್ಲವೇ ಕಠಿಣ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಸಿಂಹಗರ್ಜನೆ ಮಾಡಿದರು. ಎಷ್ಟು ಕೇಸ್ ಇದೆ? 12 ಕೇಸ್ ಅದ ಸರ್. ಮಟ್ಕಾ ಸರ್ ಎಲ್ಲ ಜಾನ್ವಿ ಮೇಡಮ್ ಇದ್ದಾಗ ಭಾಳ ಬಿಸ್ತಾ ಇದೆ ಅಂತ ನೀವು ಸರ್ ಅಲ್ಲಿ ಯಾವ ಫ್ರೈ ಮಾಡೋ ನೋಡೋದು ಅನಿಶ್ಚಯ ಸರ್ ಅಲ್ಲಿ ಕ್ಯೂ ಬೇಕಾಗ್ತದೆ. ಅವತಾರ ನಡಲಿಕ್ಕೆ ಬರಲ್ಲ, ನಡೀತದೆ ಇಲ್ಲ ಸರ್. ಅಭಿ ಭಾಗ ರहे हो ಉಮೇಶ್ ಮಾಳಗೆ ನೀನು ಜೈಲಿಗೆ ಹೋಗಿದ್ದ? ಇದರಲ್ಲಿ ಯಾರು ಹೋಗಿದ್ದು? ಪೋಕ್ಸೋದಲ್ಲಿ ಪೋಕ್ಸಲ್ಲಿ ಒಬ್ಬನು ಹೋಗಿದ್ದಲ್ಲ, ಅವನಿಗೆ ನಿನಗೇನು ಸಂಬಂಧ? ಈಗ ಈಗೇನು ಮಾಡಿ ಈಗ ಯಾವಾಗ ನೀವು ಮತ್ತೆ ಅದೇ ಕೇಳಿಲ್ಲ. ನ್ಯೂಸ್ 24 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು @SNews24 ಕನ್ನಡ ಎಂದು ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚ್ ಮಾಡಿ. ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ.